ನಮಸ್ಕಾರ. ಕರ್ನಾಟಕ ಮಾಧ್ಯಮಗಳು ಗಿಲ್ಲಿಗೆ ಪ್ರಶ್ನೆಗಳ ಸುರಿಮಳೆ, ಒಂದೊಂದು ಉತ್ತರ ಭರ್ಜರಿ ಕೌಂಟರ್. ಮಾಧ್ಯಮಗಳು ಇನ್ನೊಂದ್ಸರಿ ಪ್ರಶ್ನೆ ಕೇಳಬಾರ್ದು, ಹಂಗ ಉತ್ತರ ಪಕ್ಕ ಹಳ್ಳಿ ಭಾಷೆಯೊಳಗೆ ಬೆಂಕಿ ಅಂದ್ರೆ ಬೆಂಕಿ ಉತ್ತರ ಕೊಟ್ಟುಬಿಟ್ಟನ ಗಿಲ್ಲಿ ಗಿಚ್ ಗಿಲಿ ಆ ರೇಂಜಿಗೆ ಉತ್ತರ ಕೊಟ್ಟನ. ಮಾಧ್ಯಮಗಳು ತಲೆ ತಿರುಗಿ ಗಿರ್ರನಬೇಕು ಅಂತ ಉತ್ತರವನ್ನು ಕೊಟ್ಟುಬಿಟ್ಟನ. ಯಾವ ಪ್ರಶ್ನೆ ಕೇಳಿದ್ರನ ಅಷ್ಟೇ ತಕ್ಕ ಉತ್ತರ. ಇವ್ರಿಗೆ ಏನಿಲ್ಲ, ಇವ್ರಿಗೆ ಮಾಧ್ಯಮಗಳಿಗೆ ಜಗಳ ಹಚ್ಚಬೇಕು. ಇನ್ನೇನು ಗಿಲ್ಲಿ ಕ್ರೇಜ್ ಬೆಂಕಿ ಆಗಿಬಿಟ್ಟದ, ಸಾಕಾಗಿ ಹೋಗಿಬಿಡೋದು, ಹೆಂಗಾರ ಮಾಡಿ ತುಳಿಬೇಕು. ದರ್ಶನ್ ಬಗ್ಗೆ ಒಂದೆರಡು ಪ್ರಶ್ನೆ, ಸಿನಿಮಾ ನಟರ ಬಗ್ಗೆ ಒಂದೆರಡು ಪ್ರಶ್ನೆ, ಕಾವ್ಯ ಗಿಲ್ಲಿ ಬಗ್ಗೆ ಒಂದೆರಡು ಪ್ರಶ್ನೆ, ರಕ್ಷಿತಾ ಗಿಲ್ಲಿ ಬಗ್ಗೆ ಒಂದೆರಡು ಪ್ರಶ್ನೆ, ಅಶ್ವಿನಿ ಗೌಡ ಅವರ ಒಂದೆರಡು ಪ್ರಶ್ನೆ, ಏನೇನೆಲ್ಲ ಪ್ರಶ್ನೆ ಕೇಳಿದ್ರು, ಏನೇನೆಲ್ಲ ಉತ್ತರ ಕೊಟ್ಟ, ಒಂದೊಂದು ಉತ್ತರ ಕೆಳಗ ಮ್ಯಾಗ ನೀರು ತರ್ಸಂಗಿದ್ವು. ಸೊ ಹಂಗೆ ಗಿಲಿ ಉತ್ತರ ಕೊಟ್ಬಿಟ್ಟು ನನಗೆ ಗಿಲ್ಲಿ ಅದೊಂದು ಏನು ಒಂದು ಇವೆಂಟಿಗೆ ಹೋಗಿದ್ದ. ಆ ಇವೆಂಟ್ ಒಳಗೆ ಏನೇನು ಪ್ರಶ್ನೆ ಕೇಳಿದ್ರು ಮಾಧ್ಯಮದವರು, ಆ ಮಾಧ್ಯಮದವ್ರಿಗೆ ಹೆಂಗೆ ಉತ್ತರ ಕೊಡಬೇಕು, ಯಾವ್ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು, ಹೆಂಗೆ ಉತ್ತರ ಕೊಟ್ಟರು ನಾನು ಹೊಳ್ಳಿ ಮಾತಾಡ್ಸಂಗಿಲ್ಲ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಹೇಳಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ಕೇವಲ ಬರೋಬ್ಬರಿ ಇವ್ರು ಕೇಳಿದಂಥ 10 ಪ್ರಶ್ನೆಗಳು, ಅಂದರೆ ಇವ್ರು ಭಾಳ ಪ್ರಶ್ನೆ ಕೇಳ್ಯಾರ. ನಾನು 10 ಪ್ರಶ್ನೆಗಳು ಕಿಡಿ ಹಚ್ಚುವಂಥ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು ಕೇಳಿ ಯಾವ ರೀತಿ ಉತ್ತರ ತಗೋಬೇಕು ಮತ್ತು ಇನ್ನೊಬ್ರಿಗೆ ಹೆಂಗೆ ಕಿಡಿ ಹಚ್ಚಬೇಕಂತ ಮಾಧ್ಯಮಗಳು ಎಲ್ಲರೂ ರೆಡಿ ಆಗಿದ್ರು. ಅದ್ರ ಮೊದಲೇ ಅವ ಕರ್ನಾಟಕವನ್ನು ಗೆದ್ದಂಥ ಪಳಾರ್ ಗಿಲ್ಲಿ ಅದಾನ. ಅವನ ಮುಂದೆ ನಿಮ್ಮ ನಾಟಕ, ನಿಮ್ಮ ಡ್ರಾಮಾ ಇವೇನು ದಿಮಾಕ್ ಆಡ್ಸೋದು ಬಿಟ್ಟು ಬಿಡ್ಬೇಕು ನೀವು. ಸೊ ಅಷ್ಟರ ಮಟ್ಟಿಗೆ ಅವ ಚಾಣಾಕ್ಷ ಅದಾನ. ಅಂತ ಬಿಗ್ ಬಾಸ್ ಒಳಗೆ ಪ್ರತಿಯೊಂದು ಪ್ರಶ್ನೆಗೆ ನೀರು ಬರಂಗೆ ಉತ್ತರ ಕೊಡ್ತಿದ್ದ. ಸೊ ಅಂದ ಬಳಿಕ ನೀವು ಯಾವ ಅವನಿಗೆ ನಾನು ಮುಂಚೆನೇ ಹೇಳಿದ್ದೆ, ಮಂಡ್ಯದ ಗಂಡು ಎಂದರೆ ಅಂಬರೀಷ್ ಎನ್ನುವಂತಹ ಕಾರಣಕ್ಕೆ ಇವತ್ತು ಮಂಡ್ಯದ ಗಂಡು ಎಂದರೆ ಗಿಲ್ಲಿ ಎನ್ನುವಂಥ ವಿಚಾರದೊಳಗೆ ಬಂದ್ಬಿಟ್ಟಿವಿ ನಾವೆಲ್ಲ. ಬಿಗ್ ಬಾಸ್ ಮುಗಿದು ಒಂದು ತಿಂಗಳ ಹತ್ತತ್ರ ಆಗಕ್ಕೆ ಬಂದರೂ ಕೂಡ ವಿಚಿತ್ರ ಪ್ರೋಮೋಗಳು ಬರೋಕಚ್ಚವ ಇನ್ನು ಗಿಲ್ಲಿ ಬಗ್ಗೆ. ಸೊ ಅಂಥದ್ರೊಳಗೆ ಮಾಧ್ಯಮಗಳು ಹೋಗಿ ಕಿಡಿ ಹಚ್ಚುವಂಥ ದಗದ ಮಾಡಿದ್ರೆ ಅಂಬರೀಷ್ ಅವರು ಮಾಧ್ಯಮಗಳು ಯಾವ ರೀತಿ ಗದರಿಸ್ತಿದ್ರು, ಯಾವ ರೀತಿ ಉತ್ತರ ಕೊಡಿಸಿದ್ರು, ಯಾವ ರೀತಿ ನಗ್ತಿದ್ರು, ಅದೇ ರೀತಿ ಸೇಮ್ ಗಿಲ್ಲಿ ಇವಾಗ ಸೇಮ್ ಅಂಬರೀಷ್ ಅವ್ರ ಥರನೇ ಇವಾಗೇನು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಮಾತಾಡ್ದಂಗೆ ಕಾಮಿಡಿ ಮಾಡ್ಕೊತಾನೆ, ಮೆತ್ತ ಉತ್ತರ ಕೊಡ್ತಾನೆ. ಮಾತು ಹೆಂಗಿರ್ಬೇಕು, ಮಾತು ಮುತ್ತು ಹೊಡೆದಂಗಿರ್ಬೇಕು, ಮಾತು ಮೆತ್ತಗಿರ್ಬೇಕು, ಮಾತು ಇನ್ನೊಬ್ಬರು ಮನೆ ತೂತು ಬಿಡಂಗೆ ಇರಬಾರ್ದು ಅನ್ನುವಂಥ ವಿಚಾರದೊಳಗೆ ಮಸ್ತ್ ಉತ್ತರ ಕೊಟ್ಟಾನ. ಏನೇನು ಉತ್ತರ ಕೊಟ್ಟಾನ ಬರ್ರಿ 10 ಪ್ರಶ್ನೆಗಳು. ಆ 10 ಪ್ರಶ್ನೆಗಳು ಏನೇನು, ಆ 10 ಪ್ರಶ್ನೆಗಳು ಏನಪ್ಪ ಅಂಬೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಮ್ಮ, ನನಗೆ ಇಲ್ಲಿ ಬರ್ಕೊಂಡಿನಿ 10 ಪ್ರಶ್ನೆಗಳು ಏನಪ್ಪ ಅಂತ. ಮೊದಲನೇ ಪ್ರಶ್ನೆ, ದರ್ಶನ್ ಅವ್ರನ್ನ ನೀವು ಮೀಟ್ ಯಾವಾಗ ಆಗ್ತೀರಾ ಅನ್ನುವಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ, ದರ್ಶನ್ ಅವರನ್ನ ಯಾವಾಗ ಮೀಟ್ ಆಗ್ತೀರಾ? ಇಲ್ಲ, ಖಂಡಿತವಾಗಲೂ ಹೋಗ್ಬೇಕು. ನಾನು ಈಗ ಇರುವಂಥ ಬಿಜಿ ಸ್ಥಳದೊಳಗೆ ಗಿಲ್ಲಿ ಕೊಟ್ಟಂಥ ಉತ್ತರ, ಇಲ್ಲ ಹೋಗ್ಬೇಕು, ನಾನು ಈ ಬಿಜಿ ಶೆಡ್ಯೂಲ್ ಒಳಗೆ ಹೋಗೋಕ್ಕಾಗಿಲ್ಲ, ಬಟ್ ನಾನು ಪ್ರಯತ್ನ ಮಾಡಿದ್ದೀನಿ ಹೋಗ್ಲಿಕ್ಕೆ, ಬಟ್ ಅಲ್ಲಿ ಏನೋ ಪರ್ಮಿಷನ್ ಸಿಗಲ್ವಂತೆ, ಅಷ್ಟು ಸುಲಭವಾಗಿ ಏನೋ ಮೊದಲೇ ಕಾರ್ಡೆಲ್ಲ ಹೇಳಿರ್ಬೇಕಂತೆ, ಅದು ಸ್ವಲ್ಪ ಹೋಗ್ಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ತಿದೆ, ಅಲ್ಲಿ ಇಲ್ಲಿ ಬಿಸಿ ಇರೋದ್ರಿಂದ ಖಂಡಿತವಾಗ್ಲೂ ಹೋಗ್ತೀನಿ. ಅವರು ನನಗೆ ಮೊದಲ ಅವಕಾಶ ಕೊಟ್ಟಂಥವ್ರು, ಆ ವ್ಯಕ್ತಿಯನ್ನು ನಾನು ಯಾವತ್ತೂ ಕೂಡ ಮರೆಯಂಗಿಲ್ಲ. ದೂರದಲ್ಲಿದ್ದಂಥ ವ್ಯಕ್ತಿಯನ್ನು ಕರೆದು ಮಾತನಾಡಿಸಿದಂಥ ಡಿ ಬಾಸ್ ಅವ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಅಭಿಮಾನಿ ಇದೆ, ಅವ್ರಿಗೆ ಹತ್ರ ಹೋಗ್ತೀನಿ ಅಂತ ಒಂದು ಉತ್ತರ ಹೇಳ್ದ. ಅದು ಎರಡನೇ ಪ್ರಶ್ನೆ, ಕಾವ್ಯ ಜೊತೆಗೆ ದಿನ ನೀವು ಫೋನಲ್ಲಿ ಮಾತಾಡ್ತೀರಂತೆ, ಹೌದಾ? ನೋಡಿ, ಇದೇನಪ್ಪ ಅಂದರೆ ಇದು ಲವ್ ಸ್ಟೋರಿ ಕೆಡವದಾಗದು. ಇದ್ರ ಬಗ್ಗೆ ಒಂದಷ್ಟು ಉತ್ತರ ಕೊಟ್ಟಾನ. ಅಲ್ರಿ, ನಾ ಎಲ್ಲರ ಜೊತೆ ಮಾತಾಡ್ತೀನಪ್ಪ, ನಿಮ್ಮ ಜೊತೆನೂ ಮಾತಾಡಿದೆ, ಮಾಧ್ಯಮದವ್ರಿಗೆ ಇಂಥ ದಿನ ಇಂಟರ್ವ್ಯೂ ಬರ್ತೀನಿ, ಇಂಥ ದಿನ ಆಕೆ ಹುಡುಗಿನೇ ಪ್ರಶ್ನೆ ಕೇಳಿದ್ಲ, ಅವಾಗ ಗಿಲ್ಲಿ ಉತ್ತರ ಕೊಡ್ತಾನೆ, ನಿಮ್ಮ ಜೊತೆನೇ ಮಾತಾಡಿದ್ನಲ್ರಿ ನಾನು. ಆ ಹುಡುಗಿಗೆ ನಕ್ಬಿಟ್ರಿ, ಇದ್ದಂಥವ್ರು ಎಲ್ಲರೂ ನಕ್ಬಿಟ್ರೆ ಅಲ್ಲಿ. ಸೊ ಅಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಗಿಲ್ಲಿ ಕಾವ್ಯ ಜೊತೆ ಮಾತಾಡ್ತಿರ್ಬೋದು, ಇನ್ನೊಬ್ಬರ ಜೊತೆ ಮಾತಾಡ್ತಿರ್ಬೋದು, ಎದಕ್ಕೆ ಬೇಕು ನಿಮಗೆ ಅವೆಲ್ಲ? ಗಿಲ್ಲಿ ಕಾವ್ಯ ಅವ್ರ ಸ್ನೇಹಿತರು ಮಾತಾಡ್ತಿರ್ಬೋದಪ್ಪ, ಏನಪ್ಪ ಅವನ ನೀನು ಶಾಣೆ. ಮತ್ತು ಮೂರನೇ ಪ್ರಶ್ನೆ ಏನು ಬರ್ರಿ, ಲವ್ ಸ್ಟೋರಿ ಸಿನಿಮಾ ಮಾಡ್ತಾ ಇದ್ದೀರಂತೆ, ನಿಜಾನ ಸುಳ್ಳ? ಇದು ಮೂರನೇ ಪ್ರಶ್ನೆ. ಲವ್ ಸ್ಟೋರಿ ಸಿನಿಮಾ ಮಾಡ್ತಾ ಇದ್ದಾರಂತೆ, ನಿಜಾನ ಸುಳ್ಳ ಅಂತ ಮಾಧ್ಯಮದವ್ರು ಕೇಳ್ತಾರೆ. ಗಿಲ್ಲಿ ಕೊಟ್ಟಂಥ ಉತ್ತರ ಏನು? ಇಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ, ವಿಚಾರ ಮಾಡ್ತಾ ಇದ್ದೀವಿ. ಇಲ್ಲ, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗಿಲ್ಲಿ, ಕಾವ್ಯ ಮತ್ತು ರಕ್ಷಿತಾ ಈ 3 ಜನ ಇಟ್ಕೊಂಡೇ ಜೀವನದ ಬಗ್ಗೆ ಒಂದಷ್ಟು ಕತೆ ಬರೆದಿದ್ದಾರಂತೆ, ಇದು ನಿಜಾನ ಸುಳ್ಳ ಅಂತ ಕೇಳಿದಾಗ ಅದಕ್ಕೂ ಕೂಡ ಕರೆಕ್ಟಾಗಿ ಉತ್ತರ ಕೊಡ್ತಾನೆ. ನೋಡಿ, ಈಗ ಜನಗಳು ಪ್ರೀತಿ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಅವ್ರ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ನಿಧಾನವಾಗಿ ವಿಚಾರ ಮಾಡೋಗಿದ್ದೆ. ಭಾಳಷ್ಟು ಅಂಥವೇ ಕತೆಗಳಂತೆ, ಗಿಲ್ಲಿ ಕಾವ್ಯ, ಗಿಲ್ಲಿ ರಕ್ಷಿತಾ, ಈ 3 ಜನರ ಸುತ್ತುವರೆದೇ ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವ್ರು 3 ಜನದೇ ಸಿನಿಮಾಗಳು ಬರ್ತಾ ಇದ್ದಾವಂತೆ ಗಿಲ್ಲಿಗೆ. ನೋಡೋಣ ಮುಂದೆ ಏನಾಗುತ್ತೆ. 4ನೇ ಪ್ರಶ್ನೆ ಏನಪ್ಪ ಅಂದರೆ, ನೆಗೆಟಿವ್ ಕಮೆಂಟ್ಸ್ಗಳಿಗೆ ನೀವೇನು ಉತ್ತರ ಕೊಡ್ತೀರಾ? ನೋಡ್ರಪ್ಪ, ನಾನು ನೆಗೆಟಿವ್ ಕಮೆಂಟ್ಸ್ಗಳಿಗೆ ಉತ್ತರ ಕೊಡ್ತೀನಿ, ಇಲ್ಲ ಅಂದಿಲ್ಲ. ಈಗ ನನ್ನನ್ನು ಪಾಸಿಟಿವ್ ಆಗಿ ಹೆಂಗೆ ಮೆರೆಸ್ತಾ ಇದ್ದೀರೋ ಆ ಮೆರೆಸುವಂತಹ ಭಾವನೆಗಳನ್ನು ನಾವು ತಗೊಳ್ತಾ ಇದ್ದೀವಿ, ಖುಷಿ ಪಡಕತ್ತೀವಿ. ಸೊ ಹಂಗೆ ನೆಗೆಟಿವ್ಗಳನ್ನು ಕೂಡ ಖುಷಿ ಪಡ್ಬೇಕು. ಅವ್ರಿಗೆ ಅದು ಸರಿ ಅನ್ಸಕತ್ತೆ, ಅವ್ರು ಮಾಡಾಕತ್ತಾರ, ಇದ್ರಾಗ ತಪ್ಪೇನೈತೆ? ಈಗ ಇವ್ರು ನೀವೆಲ್ಲ ಬೆಂಬಲಿಸಕತ್ತೀರಿ, ನಿಮ್ಮದು ಖುಷಿನೇ.
ಅವರೆಲ್ಲ ನೆಗೆಟಿವ್ ಮಾಡಕ್ಕೆ ಅವ್ರದ್ದು ಖುಷಿನೇ, ಮತ್ತೆ ತಗೋಬೇಕು. ಬೆಳೆಯುವಂಥ ಮನುಷ್ಯ ಕಾಲೆಳೆಯರು ಭಾಳ ಮಂದಿ ಇರ್ತಾರೆ, ನ್ಯಾಕ್ ತಲೆ ಕೆಡಿಸ್ಬೇಕು ಅನ್ನೋವಂಥ ಉಚ್ಚಾರದೊಳಗೆ ಉತ್ತರ ಕೊಟ್ಟನ ಬೆಂಕಿ ಉತ್ತರ ಇದು. ಮಾಧ್ಯಮಗಳು ಇನ್ನು ಏನಾರು ಒಂದು ಹೇಳ್ಬಿಡ್ತಾನೆ, ಅದಕ್ಕೆ ಒಂದಿಷ್ಟು ಕಿಡಿ ಹಚ್ಚಿ ಬೆಂಕಿ ಹಚ್ಚಿ ಅವ್ರ ಹತ್ರ ಹೋಗಿ ಮತ್ತೊಂದು ಇಂಟರ್ವ್ಯೂ ತಗೋಬೇಕಂತ ಮಾಡಿದ್ರು, ಬಟ್ ಅದು ನಡೀಲಿಲ್ಲ. 5ನೇ ಪ್ರಶ್ನೆ ಏನಪ್ಪ, ಇದು ಜಗಳ ಚದಗದಿದು. ಎಲ್ಲ ರಾಜಕಾರಣಿಗಳು ಭೇಟಿಯಾಗಿರಿ, ನೀವು ಆದಷ್ಟು ಬೇಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀರಿ ಅಂತ, ಹೌದಾ ಸುಳ್ಳ ಅಂತ ಕೇಳಿಬಿಟ್ರು. ತಲೆ ಕೆಟ್ಟುಬಿಡ್ತಾವ ಅವ್ನು ಗಿಲ್ಲಿಗೆ. ಇವ್ರಿಗೆ ಭಾಳ ಚಾಣಾಕ್ಷತನದಿಂದ ಉತ್ತರ ಕೊಟ್ಟುಬಿಟ್ಟ. ಏನಪ್ಪ ಅಂದ್ರೆ ಈ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಏನು ಉತ್ತರ ಕೊಟ್ಟನಪ್ಪ ಅಂತಂದ್ರೆ, ನೋಡ್ರಿ ಸರ, ನಾನು ರಾಜಕೀಯಕ್ಕೆ ಅನ್ಫಿಟ್, ನಮ್ಗೆ ರಾಜಕೀಯ ಎಲ್ಲ ಗೊತ್ತಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಪೂರಾ ತುಕಲೇ ಇದ್ದೀನಿ, ನನಗೆ ಈ ಮುಂದೆ ಏನು ಮಾಡ್ಬೇಕನ್ನೋದು ಗೊತ್ತಾಗವಲ್ತು. ಕಾಂಗ್ರೆಸ್ ಸೇರ್ಪಡೆ ಆಗಿ BJP ಸೇರ್ಪಡೆ ಆಗಿ JDS ನಾನೇನು ಗೆಣಸ್ಕೇರಲಿ ಅದ್ರೊಳಗೆ, ನನಗೆ ಅದ್ರಾಗ ಉಪ್ಪು ನೀರು ಏನೋ ಗೊತ್ತಿಲ್ಲ ನನಗೆ. ಅದನ್ನು ತೊಗೊಂಡು ಏನು ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳಿಬಿಟ್ಟು ಅವರಿಗೆ ಎಲ್ಲ ಕಕ್ಕಾಬಿಕ್ಕಿ ಆಗಿಬಿಟ್ರು ಮಾಧ್ಯಮಗಳು. ಅದ್ರ ಬಗ್ಗೆ ಏನು ಕೇಳ್ತೀರಿ ಅದು ನೋಡ್ಬೇಕಾಗಿತ್ತು ಇಂಟರ್ವ್ಯೂ. ಒಬ್ಬೊಬ್ಬರು ಒಂದು ಈ ಕಡೆ ಒಬ್ಬರು ಪ್ರಶ್ನೆ ಕೇಳ್ತಾನೆ, ಆ ಕಡೆ ಒಬ್ಬರು ಪ್ರಶ್ನೆ ಕೇಳ್ತಾನೆ. ಈಗ 6ನೇ ಪ್ರಶ್ನೆ ಏನಪ್ಪ ಅಂದ್ರೆ, ಅಶ್ವಿನಿ ಗೌಡ ಜೊತೆಗೆ ಮಾತಾಡಿದ್ರಾ? ಈಗ ಮೊನ್ನೆ ದೊಡ್ಡ ಮನೆ ಹಬ್ಬ ಅಂತ ಶೂಟಿಂಗ್ ಈಗ ಆಲ್ರೆಡಿ ಆಗಿಬಿಡುತ್ತೆ. ಸೊ ಅವತ್ತು ಅಶ್ವಿನಿ ಗೌಡ ಅವ್ರ ಜೊತೆಗೆ ನೀವು ಮಾತಾಡಿದ್ರಾ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ಅಂದ್ರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿಗೆ ಒಂದು ಸ್ವಲ್ಪ ತಂದಿಡ್ಬೇಕಂತ ಒಂದು ಪ್ರಯತ್ನ. ಆ ಗಿಲ್ಲಿ ಭಾಳ ಸಾಫ್ಟ್ ಉತ್ತರವನ್ನು ಕೊಡ್ತಾನೆ. ಏನು ಉತ್ತರ ಕೊಡ್ತಾನಪ್ಪ ಅಂತಂದ್ರೆ, ಇಲ್ಲ ಅವರು ಒಂದು ಸ್ವಲ್ಪ ಲೇಟಾಗಿ ಬಂದರು, ನಾನು ಆಲ್ರೆಡಿ ಬಂದುಬಿಟ್ಟಿದ್ದೆ ಅಲ್ಲಿಗೆ, ಬಿಗ್ ಬಾಸ್ ನಡೆಸುವಂಥ ಅಥವಾ ಜಿ ಕನ್ನಡ ಮಾಡುವಂಥ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮಕ್ಕೆ ನಾನು ಆಲ್ರೆಡಿ ಬಂದಿದ್ದೆ, ಅವ್ರು ಒಂದು ಸ್ವಲ್ಪ ಲೇಟಾಗಿ ಬಂದರು, ಅಷ್ಟೊತ್ತಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು, ಮತ್ತು ನಾನು ಹೋಗೋದ್ರೊಳಗೆ ಅವರು ಕೂಡ ಹೋಗಿಬಿಟ್ಟಿದ್ರು, ಅದಕ್ಕೋಸ್ಕರ ಮಾತಾಡೋಕ್ಕಾಗಿಲ್ಲ ಎನ್ನುವಂಥ ಭಾಳ ಸೂಕ್ಷ್ಮತೆ ಉತ್ತರ ಕೊಟ್ಟ. ಏನಪ್ಪ ಬೆಂಕಿ ಹಚ್ಚಬೇಕಂತ ಪ್ರಯತ್ನ ಮಾಡಿದ್ರು ಅವರು. ನೆಕ್ಸ್ಟ್ ಏನಪ್ಪ ಅಂದರೆ 7ನೇ ಪ್ರಶ್ನೆ ಏನಪ್ಪ ಅಂದರೆ, ಮುಂದಿನ ದಾರಿ ಏನು ನಿಮ್ಮದು ಅಂತಂದು. ಮುಂದಿನ ದಾರಿ ಎಂಬಕ್ಕೇನು ಸಿನಿಮಾಗಳ ಆಫರ್ ಬರ್ತಾ ಇದ್ದಾವೆ, ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಕಾರ್ಯಕ್ರಮಗಳು ಹೋಗ್ತಾ ಇದ್ದೀನಿ, ಕಾರ್ಯಕ್ರಮ ಮಾಡ್ತೇನೆ, ಮುಂದಿನ ಜನಪ್ರೀತಿಗಳು ಹಿಂಗೆ ಇತ್ತಪ್ಪ, ಏನು ಯಾವ ರೀತಿ ಅವಕಾಶ ಸಿಗ್ತೋ ಆ ರೀತಿ ಹೋಗ್ತೀನಪ್ಪ ನಾನು ಅಂತ ಹೇಳ್ದ. ನೆಕ್ಸ್ಟ್ 8ನೇ ಪ್ರಶ್ನೆ ಅಂತಂದ್ರೆ, ಯಾವುದ್ರ ಬಗ್ಗೆ ನಿಮಗೆ ಭಯ ಇದೆ ಜಾಸ್ತಿ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ರು. ನೋಡಿ, ಯಾವುದಕ್ಕೆ ಭಯ ಆಗ್ಬೇಕತ್ತಗ, ಅದಕ್ಕೆ ಭಯ ಆದರೆ ನಿಮಗೇನು ಟೆನ್ಷನ್, ನಿಮ್ಮದು ಒಂದು ತಿಳಿವಲ್ತಪ್ಪ, ಮಾಧ್ಯಮಗಳು ವಿಚಾರಣೆ ತಿಳಿಯಂಗಲ್ಲ ನನಗೆ. ಯಾವ ಪ್ರಶ್ನೆ ಎಲ್ಲಿ ಕೇಳಬೇಕು, ಎಲ್ಲಿ ಕಾಂಗ್ರೆಸ್ಸಿಂದ BJPಗೆ ತರ್ತೀರಿ, BJP JDSಗೆ ಹೋಯ್ತೀರಿ, ಯಾವ ಪ್ರಶ್ನೆ ಹೆಂಗೆ ಕೇಳ್ಬೇಕನ್ನ ಕಾಮನ್ ಸೆನ್ಸರ್ ಐತೆ ಇಲ್ಲ ನಿಮ್ಗೆ? ಇದು ಎದಕ್ಕಿದು ಪ್ರಶ್ನೆ, ಏನು ಪ್ರಶ್ನೆ, ಯಾವುದ್ರ ಬಗ್ಗೆ ನಿಮಗೆ ತುಂಬ ಭಯ ಇದೆ? ಅವಾಗ ಭಾಳ ಸೂಕ್ಷ್ಮ ಉತ್ತರ ಕೊಡ್ತಾನೆ ಗಿಲ್ಲಿ. ಏನಪ್ಪ ಅಂತಂದ್ರೆ, ನನಗೆ ಈ ಜನರ ಪ್ರೀತಿಯನ್ನು ಗಳಿಸಿನಿ, ಈ ಜನರ ನಂಬಿಕೆಯನ್ನು ಗಳಿಸಿನಿ, ಇದು ಹಿಂಗೆ ಉಳಿಸ್ಕೊಂಡು ಹೋದ್ರೆ ಸಾಕು, ಅವ್ರ ಪ್ರೀತಿಗೋಸ್ಕರ ನಂಗೆ ತುಂಬ ಭಯ ಆಕೈತಿ, ಎಲ್ಲಿ ಏನು ತಪ್ಪು ನಡೆದು ಬಿಡುತ್ತೋ, ನನ್ನಿಂದ ಯಾರಿಗೆ ಏನಾದರೂ ನೋವಾಗಿಬಿಡುತ್ತೋ, ನನ್ನ ಅಭಿಮಾನಿಗಳು ಇನ್ನೊಬ್ಬರಿಗೆ ಏನು ಕೆಟ್ಟ ಕಮೆಂಟ್ಸ್ ಹಾಕಿ ಮತ್ತೊಂದು ರೀತಿ ವಾದ ವಿವಾದಗಳಾಗ್ತವೋ ಅನ್ನುವಂಥ ಭಾರೀ ಉತ್ತರವನ್ನು ಕೊಟ್ಟ. ಇವರು ಬೆಂಕಿ ಹಚ್ಚದಾಗದಿದ್ದು ಮಾಧ್ಯಮಗಳದ್ದು. 9ನೇ ಪ್ರಶ್ನೆ ಏನಪ್ಪ ಅಂದರೆ, ನಾಯಕ ನಟ ಆಗೋಕ್ಕೆ ಯಾಕೆ ಭಯ ಎನ್ನುವಂಥ ಪ್ರಶ್ನೆ. ಹೌದು, ನಾಯಕ ನಟ ಆಗ್ಬೇಕಾದ್ರೆ ಒಂದಿಷ್ಟು ಕ್ವಾಲಿಟಿ ಇರ್ಬೇಕು. ನಾನು ನೋಡಿ ತಿಕ್ಕೊಳ್ಳಿದ್ದಂಗೆ ಇದ್ದೀನಿ, ತಲೆ ಬಾಚಿಕೆನಂಗಲ್ಲ, ಸರಿ ಡ್ರೆಸ್ ಸೆನ್ಸ್ ಮೇಂಟೈನ್ ಮಾಡಂಗಿಲ್ಲ. ಈಗ ತೆಳ್ಳಗೆ ನೋಡಿ ಬಿಗ್ ಬಾಸ್ ಇಲ್ಲಿದ್ದು ಬಂದಾಲಿದ್ದು ಅವನು ಉಂಬಕ್ಕೆ ಪುರ್ಸೋತಿಗಿಲ್ಲ, ತಿಂಬಕ್ಕೆ ಪುರ್ಸೋತಿಲ್ಲ, ತೂರ್ಸೋಳಕ್ಕೆ ಪುರ್ಸೋತಿಗಿಲ್ಲ. ಸೊ ಹಂಗಾಗಿ ಒಡ್ಯಾಡಿ ತೆಳ್ಳಗಾಗ್ಬಿಟ್ಟು ಡೈಲಾಗ್ ಹೇಳಂತಾರೆ, ನಂದೆಲ್ಲ ಮುಗಿದೋಗಿರ್ತದೆ ಸಂತಿ. ಊಟನೇ ಮಾಡಿರಂಗಿಲ್ಲ, ಒಂದೇ ಸರಿ ರೋಡ್ ಶೋ ಇಲ್ಲಿ 1 ಗಂಟೆ ಸ್ಟಾರ್ಟ್ ಆದಪ್ಪ ಅಂದ್ರೆ ರಾತ್ರಿ 10 ಗಂಟೆಗೆ ಮುಗಿದೈತಿ, ಏನು ಮಾಡಲಿ ಅಂತ ಆತ ಉತ್ತರ ಕೊಟ್ಟ. ಮುಂದೆ ನೋಡ್ರಿ ಏನಾಯಿತು ಏನಪ್ಪ, ಇನ್ನೊಂದು ಏನಪ್ಪ ಅಂದ್ರೆ ಪ್ರಶ್ನೆ 9, 10ನೇದು ಮರಿ, ಇದು 11 ಬರ್ಕೊಂಬಿಟ್ಟಿನಿ ನಾನು. ಮುಂದೆ ನೋಡ್ರಿ 10ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಟ್ಯಾಟೋ ಅಭಿಮಾನಿ ಮುನಿಸಿನ ಬಗ್ಗೆ ನಿಮ್ಮ ಉತ್ತರ. ಟ್ಯಾಟೋ ಹಾಕ್ಸ್ಕೊಂಡು ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ನಲ್ಲ, ಅವನ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳಿದ್ರು. ಏನಾಯ್ತಿದ್ದು ನಿಮ್ಗೆ, ಅವ್ನು ಹಿಂಗನಕಚ್ಚ, ನೀವು ಅವ್ರನ್ನ ಮಾತಾಡ್ಸಿಲ್ಲ ಅಂತಲ್ಲ ಹೆಂಗೆ ಅಂತೇಳಿ ಪ್ರಶ್ನೆ ಕೇಳಿದ್ರು. ಅವಾಗ ಗಿಲ್ಲಿ ಭಾಳ ಸಾಫ್ಟ್ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನಪ್ಪ ಅಂತಂದ್ರೆ, ಆತ ನೋಡ್ರಿಪ್ಪ, ನಾನು ಈಗ ಬಿಜಿ ಶೆಡ್ಯೂಲ್ ಹೋಗೋದಿನಿ, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಭಾಳ ಕೆಲಸ ಇದ್ದಾವೆ, ಆತ ಮನಸ್ಸಿಗೆ ನೋವು ಮಾಡ್ಕೊಂಡ್ರೆ ಎಲ್ಲರೂ ಸಹಜ. ನಾನು ಟ್ಯಾಟೋ ಹಾಕ್ಸಿದಂಥ ಎಲ್ಲ ಅಭಿಮಾನಿಗಳನ್ನು ಕೂಡ ಮೀಟ್ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಕೂಡ ನನ್ನ ಅಭಿಮಾನಿಗಳಾಗಿದ್ದರೆ, ಸೊ ಹಾಗಾಗಿ ಯಾರ ಹತ್ರ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಬಿಜಿ ಇದ್ದೀನಿ, ಆದಷ್ಟು ಬೇಗ ಅವ್ರನ್ನೂ ಕೂಡ ಮೀಟ್ ಆಗ್ತೀನಿ ಅನ್ನುವಂಥದ್ದು. ಅದಾದ ಇನ್ನೊಂದು ಪ್ರಶ್ನೆ, ಅದ್ಭುತವಾಗಿ ಪ್ರಶ್ನೆ 11ನೇದು, ಮೊನ್ನೆ ತಾನೇ ಕಾಂಟ್ರವರ್ಸಿ ಆಗ್ತಿದ್ದು. ಸರ್ಕಾರಿ ಶಾಲೆ H8 ಎನ್ನುವಂತಹ ಒಬ್ಬ ನಿರ್ದೇಶಕ ನಟ ಅವನು ಹೋಗಿ ದೂರು ಕೊಡ್ತಾನೆ ಫಿಲ್ಮ್ ಚೇಂಬರಲ್ಲಿ. ಯಾರಿಗೆ? ಗಿಲ್ಲಿ ವಿರುದ್ಧ ದೂರು ಕೊಡ್ತಾನೆ ಫಿಲ್ಮ್ ಚೇಂಬರ್ಗೆ. ಅವ್ರಿಗೆ ಏನು ಉತ್ತರ ಕೊಡ್ತಾರೆ ಅಂದರೆ, ನೋಡ್ರಿ ಪಾಪ, ನಾನು ಈ ಸಿನಿಮಾ ಮಾಡಿರೋದು 2 ವರ್ಷಗಳ ಹಿಂದೆ, ಬಿಗ್ ಬಾಸ್ನ ಪೂರ್ವದಲ್ಲಿ 2 ವರ್ಷಗಳ ಹಿಂದೆ ಮಾಡಿದ್ದೆ. ಸೊ ಹಾಗೆ ನಾನು ಅವಾಗಲೆಲ್ಲ ಅವರಿಗೆಲ್ಲ ಬೈಟ್ಸ್ ಕೊಟ್ಟಿದ್ದೀನಿ. ಸೊ ಅದು ಅವ್ರ ಪಾಪ ಏನೋ ತಪ್ಪು ತಿಳ್ಕೊಂಡಿರೋ ಗೊತ್ತಿಲ್ಲ, ಆದಷ್ಟು ಬೇಗ ನಾನು ಸರಿ ಮಾಡ್ಕೊಳ್ತೇನೆ ಅಂತೇಳಿ ಅದನ್ನು ಕೂಡ ಉತ್ತರ ಕೊಟ್ಟರು. ಒಂದೊಂದು ಅದ್ಭುತವಾಗಿರುವಂಥ ಉತ್ತರ. ಇಷ್ಟು ಪ್ರಶ್ನೆಗಳಿಗೆ ಇಷ್ಟು ಉತ್ತರವನ್ನು ಕೊಟ್ಟ. ಉಳಿಕೆದ ಪ್ರಶ್ನೆಗಳು ಕೇಳಿದ್ರೆ ಅವೆಲ್ಲ ತುಕಾಲಿ ಪ್ರಶ್ನೆ, ನಿಮಗೆ ಬೇಕಾಗಿಲ್ಲ, ನಾವು ಚರ್ಚೆ ಮಾಡ್ತಕ್ಕಂಥ ಚಲೋ ಅಲ್ಲ ಅಂತ ಹೇಳ್ತಾ, ಇಷ್ಟು ಅದ್ಭುತವಾಗಿರುವಂಥ ಉತ್ತರವನ್ನು ಕೊಡುವಂತಹ ಮಂಡ್ಯದ ಗಂಡು ಮತ್ತೊಬ್ಬ ಹುಟ್ಟಿಬಿಟ್ಟಾನ. ನೀವು ಮಾಧ್ಯಮಗಳು ಏನರ ಕಿತಾಪತಿ ಮಾಡಂಗಿತ್ತಾನೆ ಬೇರೆಯವ್ರ ಹತ್ರ ಮಾಡ್ಕೇರಿ, ಅದು ಗಿಲ್ಲಿ ಅದನ. ಅಷ್ಟು ಸುಲಭ ಅವನು ನಿಮ್ಮ ಕೈಯಾಗ ಸಿಗೋದು ಭಾಳ ಡೌಟ್ ಐತೆ. ಹುಚ್ಚುಚ್ಚಾಕಾರ ಮಾಡಿ ಅಶ್ವಿನಿ ವಿರುದ್ಧ ಮತ್ತು ಅವನ ವಿರುದ್ಧ ತಂದಿಕ್ಕೆ ಅವರೆಲ್ಲ ಮರ್ತು ಬಿಟ್ಟಾರ, ಬಿಟ್ಟುಬಿಡ್ರು ಓಲತ್ತಾಗ. ಸೋತಾರ, ಗೆದ್ದಾರ, ತಿಳ್ಕೊಂಡು ಎದ್ದೋಗ್ಯಾರ, ಯಾಕೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಿ ಅಂತ ಹೇಳ್ತಾ ಇಷ್ಟು ಪ್ರಶ್ನೆಗಳು ಕೇಳಿದೆ, ಇಷ್ಟು ಉತ್ತರವನ್ನು ಕೊಟ್ಟ. ಮಾಧ್ಯಮಗಳಂತೂ ತಗ ಅಳ್ಳಾಡಿಬಿಟ್ರು. ಏನು ಉತ್ತರ ಕೊಡ್ತಾನೋ ಮರಾಯ, ನಗನಗಿಸಿ ಅಂತ ಗುಮ್ತಾನಲ್ಲ ನಮಗೆ ಅಮ್ಮಂಗಾಗಿಬಿಡ್ತೀವಿ ಅವರಿಗೆ. ಸೊ ಹಂಗಾಗಿ ಇಷ್ಟು ಉತ್ತರಗಳನ್ನು ಕೊಟ್ಟಾನಂತ ಹೇಳ್ತಾ,
ನಿಮಗೆ ಏನು ಅನಿಸ್ತು ಇದ್ರ ಬಗ್ಗೆ ಅನ್ನೋಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.